Hi children, welcome back to our Kannada class. Today I am going to teach a new lesson. Lesson number 9, Ekalavya. This is not a lesson, this is drama. ಇದು ಪಾಠ ಅಲ್ಲ ಮಕ್ಕಳೇ, ಇದು ನಾಟಕ. ನಾಟಕ 9 ಏಕಲವ್ಯ. ಈ ಪಾಠಕ್ಕೆ ಮುಂಚಿತವಾಗಿ ನಾವು ಈ ಪಾಠದಲ್ಲಿನ ಮೈಂಡ್ ಮ್ಯಾಪನ್ನು ನೋಡೋಣ. ಮೈಂಡ್ ಮ್ಯಾಪ್ ಅಂದರೆ ಈ ನಾಟಕದಲ್ಲಿ ಬರುವಂತಹ ಪಾತ್ರಧಾರಿಗಳು, ಸನ್ನಿವೇಶಗಳನ್ನು ನಾನು ಈಗ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾಟಕ ಏಕಲವ್ಯ. ಏಕಲವ್ಯ ಅಂದರೆ ಒಬ್ಬ ಬೇಡನಾಗಿರ್ತಾನೆ. ಏಕಲವ್ಯನ ತಾಯಿ ಈ ಒಂದು ನಾಟಕದಲ್ಲಿ ಕಾಣಿಸ್ಕೊಳ್ತಾಳೆ. ಅದೇ ರೀತಿ ಅರ್ಜುನ ಅಂದರೆ ಪಾಂಡುರಾಜನ ಮಗ ಅರ್ಜುನ. ಅದೇ ರೀತಿ ದ್ರೋಣಾಚಾರ್ಯರ ಮಣ್ಣಿನ ಮೂರ್ತಿ ಅಂದರೆ ಏಕಲವ್ಯನಿಗೆ ಬಿಲ್ಲು ವಿದ್ಯೆಯಲ್ಲಿ ತುಂಬ ಆಸಕ್ತಿ ಹೊಂದಿರ್ತಾನೆ. ಈ ಆಸಕ್ತಿ ಹೊಂದಿರುವಂತಹ ಸಂದರ್ಭದಲ್ಲಿ ಏಕಲವ್ಯನು ದ್ರೋಣಾಚಾರ್ಯರ ಬಳಿ ಬಿಲ್ ವಿದ್ಯೆಯನ್ನು ಕಲಿಯಲು ಹೋಗ್ತಾನೆ. ಆಗ ದ್ರೋಣಾಚಾರ್ಯರು ಅವನಿಗೆ ಬಿಲ್ ವಿದ್ಯೆ ಕಲಿಸುವುದಿಲ್ಲ. ಏಕೆಂದರೆ ಇವನು ಸಾಮಾನ್ಯ ವ್ಯಕ್ತಿಯಾಗಿರುತ್ತಾನೆ, ನೀಚ ಕುಲದವನು, ಬೇಡನಾಗಿರುತ್ತಾನೆ. ಹಾಗಾಗಿ ದ್ರೋಣಾಚಾರ್ಯರು ಏಕಲವ್ಯನಿಗೆ ಬಿಲ್ ವಿದ್ಯೆಯನ್ನು ಕಲಿಸುವುದಿಲ್ಲ. ಹಾಗಾಗಿ ಏಕಲವ್ಯನು ದ್ರೋಣಾಚಾರ್ಯರ ಮಣ್ಣಿನ ಮೂರ್ತಿಯನ್ನು ಮಾಡಿರ್ತಾನೆ. ಮುಂದೆ ಸನ್ನಿವೇಶಗಳು ತಿಳಿಸ್ತೀನಿ. ಅದೇ ರೀತಿ ದ್ರೋಣಾಚಾರ್ಯರು, ಏಕಲವ್ಯ ಮತ್ತು ದ್ರೋಣಾಚಾರ್ಯರು ಭೇಟಿಯಾದಂಥ ಸಂದರ್ಭವನ್ನು ನೋಡ್ಬೋದು. ಅಲ್ಲಿ ದ್ರೋಣಾಚಾರ್ಯರು ಏಕಲವ್ಯನ ಬಳಿ ಗುರು ಕಾಣಿಕೆಯನ್ನು ಕೇಳ್ತಾರೆ. ಆ ಗುರು ಕಾಣಿಕೆ ಹೆಬ್ಬೆರಳಾಗಿರುತ್ತದೆ. ಯಾಕೆ ಈ ಗುರು ಕಾಣಿಕೆಯನ್ನು ದ್ರೋಣಾಚಾರ್ಯರು ಕೇಳ್ತಾರೆ ಎಂಬುದನ್ನು ನಾವು ಈ ಒಂದು ನಾಟಕದಲ್ಲಿ ತಿಳಿಯೋಣ. ಇದು ಈ ನಾಟಕದ ಮೈಂಡ್ ಮ್ಯಾಪ್ ಆಗಿರುತ್ತದೆ ಮಕ್ಕಳೇ. ಈಗ ನಾವು ಪದದ ಅರ್ಥದ ಕಡೆ ಹೋಗೋಣ. ಈ ಒಂದು ನಾಟಕದಲ್ಲಿ ಬರುವಂತಹ ಕಠಿಣ ಪದಗಳ ಅರ್ಥವನ್ನು ತಿಳಿಯೋಣ. ಮೊದಲಿಗೆ ನೋಡಿ, ಪದಗಳ ಅರ್ಥ ಶಬ್ದವೇದಿ. ಶಬ್ದವನ್ನು ಗ್ರಹಿಸಿ ಬಾಣಗಳ ಪ್ರಯೋಗ ಮಾಡುವ ವಿದ್ಯೆ. ಶಬ್ದವನ್ನು ಗ್ರಹಿಸಿ ಬಾಣಗಳನ್ನು ಪ್ರಯೋಗ ಮಾಡುವಂತಹ ವಿದ್ಯೆಯನ್ನು ನಾವು ಶಬ್ದವೇದಿ ವಿದ್ಯೆ ಎನ್ನುತ್ತೇವೆ. ದ ಯೂಸ್ ಆಫ್ ಆರೋಸ್ ಟು ಪರ್ಸೀವ್ ಸೌಂಡ್. ಬಿಲ್ಲೋಜ, ಬಿಲ್ ವಿದ್ಯೆಯನ್ನು ಕಲಿಸಿಕೊಡುವನು ಶಿಕ್ಷಕ. ಇನ್ನೊಂದು ಬಿಲ್ಲೋಜ, ಬಿಲ್ ವಿದ್ಯೆಯನ್ನು ಕಲಿಸಿಕೊಡುವವನು ಶಿಕ್ಷಕ. ಟೀಚರ್ ಆಫ್ ಆರ್ಕಿಯಾಲಜಿ. ವಿದ್ಯಾವಿಹೀನ, ಅಕ್ಷರ ಜ್ಞಾನ ಇಲ್ಲದವನು, ಅನ್ಎಜುಕೇಟೆಡ್. 4ನೇದು ಯಕ್ಷಿತ್, ಸಾಮಾನ್ಯವಾದ, ದ ಮೋಸ್ಟ್ ಕಾಮನ್. ನಿಷಾದ, ಬೇಡ, ಹಂಟರ್. ಚಂಡೆ, ಒಂದು ರೀತಿಯ ವಾದ್ಯ, ಅ ಕೈಂಡ್ ಆಫ್ ಇನ್ಸ್ಟ್ರೂಮೆಂಟ್. ಕಿಚ್ಚಿಂತು, ಸ್ವಲ್ಪವು, ಲಿಟ್ಲ್. ಪಾಂಡುನಂದನ, ಪಾಂಡುರಾಜನ ಮಗ ಅರ್ಜುನ. ನಾವು 9th one, ನಖ, ಉಗುರು, ನೇಲ್. ಇದು ಈ ನಾಟಕದಲ್ಲಿ ಬರುವಂತಹ ಕಠಿಣ ಪದಗಳು ಆಗಿರುತ್ತದೆ. ದೀಸ್ ಆರ್ ಆಲ್ ವರ್ಡ್ ಮೀನಿಂಗ್ಸ್ ಇನ್ ದಿಸ್ ಡ್ರಾಮಾ. ಮಕ್ಕಳೇ, ಈಗಾಗಲೇ ನಾವು ಮೈಂಡ್ ಮ್ಯಾಪ್ ಮತ್ತು ಪದಗಳ ಅರ್ಥವನ್ನು ತಿಳಿದುಕೊಂಡಿದ್ದೀವಿ. ಈಗ ನಾಟಕವನ್ನು ಹಂತ ಹಂತವಾಗಿ ಓದ್ತೀನಿ, ಗಮನಿಸಿ. ನಾಟಕ 9 ಏಕಲವ್ಯ. ಇದನ್ನು ಬರೆದಿರುವಂತಹವರು ಡಾಕ್ಟರ್ ಸಿದ್ಧಲಿಂಗಯ್ಯ.
ಮಕ್ಕಳೀಗ ಹಂತ ಹಂತವಾಗಿ ಓದ್ತೀನಿ, ಗಮನಿಸಿ. ಈ ನಾಟಕದ ಭಾಗವನ್ನು ದಲಿತ ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯನವರು ರಚಿಸಿರುವ ಏಕಲವ್ಯ ನಾಟಕದಿಂದ ಆಯ್ದುಕೊಂಡಿದೆ. ಏಕಲವ್ಯ ಮಹಾಭಾರತದ ಒಂದು ಗಮನಾರ್ಹ ಪಾತ್ರ. ಬಿಲ್ಗಾರಿಕೆಯಲ್ಲಿ ನಿರಂತರ ಆಸಕ್ತಿ, ಕುತೂಹಲಗಳನ್ನು ಹೊಂದಿದ್ದ ಕಾಡಿನ ಬೇಡ ಕುಲದವನು. ದ್ರೋಣಾಚಾರ್ಯರ ಬಿಲ್ ವಿದ್ಯಾ ಪರಿಣಿತಿಯನ್ನು ತಿಳಿದು ತಾನು ಅವರಿಂದ ವಿದ್ಯೆ ಪಡೆಯುವ ಕನಸು ಕಂಡವನು. ಆದರೆ ಅಂದಿನ ವ್ಯವಸ್ಥೆಯಲ್ಲಿದ್ದ ಜಾತಿಯ ಕಟ್ಟುಪಾಡುಗಳಿಗೆ ಒಳಗಾಗಿ ದ್ರೋಣಾಚಾರ್ಯರು ಏಕಲವ್ಯನಿಗೆ ವಿದ್ಯೆಯನ್ನು ಹೇಳಿಕೊಡಲು ನಿರಾಕರಿಸುತ್ತಾರೆ. ಆದರೆ ಏಕಲವ್ಯ ಧೃತಿಗೆಡದೆ ಕಾಡಿಗೆ ಹಿಂದಿರುಗಿ ಮಣ್ಣಿನಿಂದ ದ್ರೋಣಾಚಾರ್ಯರ ಪ್ರತಿಮೆಯನ್ನು ಮಾಡಿಕೊಂಡು ಅದನ್ನೇ ಗುರು ದ್ರೋಣಾಚಾರ್ಯರು ಎಂಬ ಶ್ರದ್ಧೆಯಿಂದ ಬಿಲ್ವಿದ್ಯಾ ಸಾಧನೆಯಲ್ಲಿ ತೊಡಗಿ ಅಪೂರ್ವ ಯಶಸ್ಸನ್ನು ಗಳಿಸುತ್ತಾನೆ. ಏಕಲವ್ಯನ ಈ ಯಶಸ್ಸು ಅರ್ಜುನನ ಮನಸ್ಸಿನಲ್ಲಿ ಅಸೂಯೆಯನ್ನು ಹುಟ್ಟಿಸುತ್ತದೆ. ಆ ಅಸೂಯೆ ಏಕಲವ್ಯನ ಸಾಧನೆಯನ್ನು ಭಂಗಗೊಳಿಸುತ್ತದೆ. ಬಲಗೈ ಹೆಬ್ಬೆರಳನ್ನು ಗುರುದಕ್ಷಿಣೆಯಾಗಿ ನೀಡಿದರೂ ಕಂಗಾಲಾಗದ ಏಕಲವ್ಯ ತನ್ನ ಎಡಗೈ ಹೆಬ್ಬೆರಳಿನಿಂದ ಅಷ್ಟೇ ಪ್ರಮಾಣದ ಸಾಧನೆಗೈಯುವಂತಹ ಹೊಸ ದೃಷ್ಟಿಕೋನ ಈ ನಾಟಕದ್ದಾಗಿದೆ. ಮಕ್ಕಳೇ, ಈಗಾಗಲೇ ನಾನು ಓದಿರುವ ಭಾಗದ ಅರ್ಥವನ್ನು ತಿಳಿಸ್ತೀನಿ, ಗಮನಿಸಿ. ನಾಟಕ 9 ಏಕಲವ್ಯ. ಈ ಏಕಲವ್ಯ ನಾಟಕವನ್ನು ಬರೆದಿರೋರು ಯಾರೆಂದರೆ ಡಾಕ್ಟರ್ ಸಿದ್ಧಲಿಂಗಯ್ಯ. ಇವರು ದಲಿತ ಕುಟುಂಬದಲ್ಲಿ ಜನಿಸಿರುತ್ತಾರೆ. ಇವರ ಹೆಸರು ಡಾಕ್ಟರ್ ಸಿದ್ಧಲಿಂಗಯ್ಯ. ಇವರು ಈ ನಾಟಕವನ್ನು ರಚಿಸಿರುತ್ತಾರೆ. ಈ ಏಕಲವ್ಯ ನಾಟಕ ಎಂಬುದು ಮಹಾಭಾರತದಲ್ಲಿ ಒಂದು ಭಾಗವಾಗಿರುತ್ತದೆ. ಅರ್ಥ ಮಾಡ್ಕೊಳ್ಳಿ. ಏಕಲವ್ಯನು ಕಾಡಿನ ಬಾಲಕ, ಬೇಡನಾಗಿರುತ್ತಾನೆ. ಇವನಿಗೆ ಬಿಲ್ ವಿದ್ಯೆಯಲ್ಲಿ ಅತ್ಯಂತ ಆಸಕ್ತಿಯನ್ನು ಹೊಂದಿರುತ್ತಾನೆ. ಹಾಗಾಗಿ ತನ್ನ ತಾಯಿ ಹೇಗಾದರೂ ಮಾಡಿ ಇವನಿಗೆ ಬಿಲ್ ವಿದ್ಯೆಯನ್ನು ಕಲಿಸಬೇಕು ಅಂಥೇಳಿ ನಗರದಲ್ಲಿರುವಂತಹ ದ್ರೋಣಾಚಾರ್ಯರ ಬಳಿ ಹೋಗೋಕ್ಕೆ ಹೇಳ್ತಾಳೆ. ಆಗ ಏಕಲವ್ಯನು ದ್ರೋಣಾಚಾರ್ಯರ ಬಳಿ ಹೋಗಿ ನನಗೆ ಈ ಬಿಲ್ ವಿದ್ಯೆಯನ್ನು ಕಲಿಸಿಕೊಡಿ ಎಂದು ಕೇಳಿದಾಗ ಆಗ ದ್ರೋಣಾಚಾರ್ಯರು ಆಗಿನ ಕಾಲದಲ್ಲಿ ಮೇಲ್ಜಾತಿ ಕೀಳ್ಜಾತಿ ಅಂತ ಜಾತಿಗೆ ಕಟ್ಟುಪಾಡಾಗಿರುತ್ತದೆ. ಹಾಗಾಗಿ ಇವನು ಕೆಳ ಜಾತಿಯನ್ನಾಗಿರುವುದರಿಂದ ದ್ರೋಣಾಚಾರ್ಯರು ಇವನಿಗೆ ಬಿಲ್ ವಿದ್ಯೆಯನ್ನು ಕಲಿಸಲು ನಿರಾಕರಿಸುತ್ತಾರೆ. ಮತ್ತೆ ಏನು ಮಾಡ್ತಾನೆ ಏಕಲವ್ಯ, ಗುರುಗಳು ನನ್ನನ್ನು ಶಿಷ್ಯನಾಗಿ ಸ್ವೀಕರಿಸಿಲ್ಲ ಅಂಥೇಳಿ ಕಾಡಿಗೆ ಹಿಂದಿರುಗಿ ದ್ರೋಣಾಚಾರ್ಯರ ಮಣ್ಣಿನ ಪ್ರತಿಮೆಯನ್ನು ಮಾಡ್ತಾನೆ, ಮಣ್ಣಿನ ಮೂರ್ತಿಯನ್ನು ಮಾಡ್ತಾನೆ. ಬರೆದಿದ್ದೀನಿ, ಗಮನಿಸಿ. ದ್ರೋಣಾಚಾರ್ಯರ ಮಣ್ಣಿನ ಮೂರ್ತಿಯನ್ನು ಮಾಡಿ ಅದಕ್ಕೆ ದಿನನಿತ್ಯ ಪೂಜೆ ಪುನಸ್ಕಾರಗಳನ್ನು ಮಾಡಿ ಶ್ರದ್ಧಾಭಕ್ತಿಯಿಂದ ಅದೇ ಗುರು ಅಂಥೇಳಿ ಅವನ ಆಲೋಚನೆ ಸಾಮರ್ಥ್ಯ ಎಲ್ಲ ಒಂದೇ ಗುರಿಯಾಗಿ ಇಟ್ಟುಕೊಂಡು ಅವನು ಬಿಲ್ ವಿದ್ಯೆಯಲ್ಲಿ ತುಂಬ ಅತ್ಯಂತ ಪಾರಂಗತನಾಗಿರುತ್ತಾನೆ. ಈ ಅಪೂರ್ವ ಸಾಧನೆ, ಇವನು ತುಂಬ ಅಪೂರ್ವ ಸಾಧನೆಯನ್ನು ಗೈದಿರ್ತಾನೆ. ಈ ಸಾಧನೆಯನ್ನು ನೋಡಲಾರದೆ ಅರ್ಜುನನಿಗೆ ಅಸೂಯೆ ಅಂದರೆ ಹೊಟ್ಟೆ ಕಿಚ್ಚು ಬರುತ್ತದೆ. ಹಾಗಾಗಿ ಇವರು ಭೇಟಿಯಾದಂಥ ಸಂದರ್ಭದಲ್ಲಿ ಏಕಲವ್ಯನ ಬಲಗೈ ಹೆಬ್ಬೆರಳು ಗುರು ದಕ್ಷಿಣೆಯಾಗಿ ಕೊಡ್ತಾನೆ. ತದನಂತರ ಏಕಲವ್ಯ
ತನ್ನ ಎಡಗೈ ಹೆಬ್ಬೆರಳಿನ ಸಹಾಯದಿಂದ ಇವನು ಏನು ಅಪೂರ್ವ ಸಾಧನೆಯನ್ನು ಮಾಡಿದ್ದಾನೋ ಎಡಗೈ ಹೆಬ್ಬೆರಳಿನಿಂದ ಅದೇ ಸಾಧನೆಗೆ ಇದ್ದಿರುತ್ತಾನೆ. ಇದು ಈ ನಾಟಕದ ಭಾಗವಾಗಿರುತ್ತದೆ. ಈಗ ಹಂತ ಹಂತವಾಗಿ ಯಾವ ರೀತಿ ಇವನು ಗುರು ಕಾಣಿಕೆ ಕೊಡ್ತಾನೆ, ಯಾವ ರೀತಿ ಅರ್ಜುನನಿಗೆ ಅಸೂಯೆಯನ್ನು ಬರುತ್ತದೆ, ಯಾವ ರೀತಿ ಇವನು ಬಿಲ್ವಿದ್ಯೆಯಲ್ಲಿ ಪಾರಂಗತನಾಗ್ತಾನೆ ಅಂಥೇಳಿ ಮುಂದಿನ ಭಾಗದಲ್ಲಿ ನಾವು ಹಂತ ಹಂತವಾಗಿ ತಿಳಿದುಕೊಳ್ಳೋಣ. ಕಾಡಿನಲ್ಲಿ ದ್ರೋಣಾರ್ಜುನರು. ಮೊದಲನೇ ಭಾಗ. ಅರ್ಜುನ: ಗುರುಗಳೇ, ಅಗೋಚರವಾದ ಬಾಣ ನಮ್ಮ ಬೇಟೆ ನಾಯಿಯ ಬಾಯಿ ಮುಚ್ಚಿಸಿದ್ದು ದೊಡ್ಡ ವಿಸ್ಮಯ. ಈ ಸಾಹಸಿ ಮಾನವನಂತೂ ಅಲ್ಲ, ಅವನು ದೇವನೋ ಗಂಧರ್ವನೋ ಇರಬೇಕು. ದ್ರೋಣ: ಇಂಥ ಪರಾಕ್ರಮಿಗಳು ಇರುವುದೋ ಆಶ್ಚರ್ಯವೇನಲ್ಲ. ಧ್ವನಿಯನ್ನು ಗ್ರಹಿಸಿ ಬಾಣ ಪ್ರಯೋಗಿಸುವುದು ಶಬ್ದವೇದಿ. ಈ ವಿದ್ಯೆಯನ್ನು ಬಲ್ಲವನು ಕಾಡಿನಲ್ಲಿರುವುದು ಸೋಜಿಗ. ಏಕಲವ್ಯ: ಗುರುಗಳೇ, ತಾವು ಇಲ್ಲಿ ನಮಸ್ಕರಿಸುವನು. ನನ್ನ ಊಹೆ ನಿಜವಾಯಿತು. ಬಂದ ಸದ್ದು ಬೇಟೆ ನಾಯಿಯದ್ದೇ ಎಂಬುದು ನಿಮ್ಮನ್ನು ಕಂಡು ನಿಜವಾಯಿತು. ದ್ರೋಣ: ಅಯ್ಯ ಯುವಕ, ನೀನ್ಯಾರು? ಏಕಲವ್ಯ: ಗುರುಗಳೇ, ನಾನು ಏಕಲವ್ಯ. ಕೆಲವು ಗಳಿಗೆಯ ಹಿಂದೆ ವಿಚಿತ್ರವಾದ ಸದ್ದೊಂದು ಕೇಳಿಸಿತು. ಸದ್ದು ಬರುವ ಕಡೆ ಬಾಣ ಬಿಟ್ಟೆ, ಅದನ್ನೇ ಹುಡುಕುತ್ತಾ ಬಂದೆ, ತಮ್ಮನ್ನು ಕಂಡೆ. ಅರ್ಜುನ: ನಮ್ಮಂಥ ರಾಜಕುಮಾರರಿಗೆ ಗೊತ್ತಿರದ ಈ ವಿದ್ಯೆಯನ್ನು ನೀನು ಕಲಿತಿದ್ದು ಹೇಗೆ? ನಿನ್ನ ಗುರುಗಳಾರು? ನೋಡಿ ಮಕ್ಕಳೇ, ಸನ್ನಿವೇಶ ಈ ಚಿತ್ರದಲ್ಲಿ ದ್ರೋಣ, ಅರ್ಜುನ ಅವರ ಸಹಪಾಠಿಗಳು, ಅದೇ ರೀತಿ ಕಾಡಿನ ಬಾಲಕ ಏಕಲವ್ಯ ಇರ್ತಾನೆ. ಈ ಸನ್ನಿವೇಶವನ್ನು ಅರ್ಥ ಮಾಡ್ಕೊಳ್ಳಿ. ಈಗ ಅರ್ಥವನ್ನು ಹೇಳ್ತೀನಿ, ಗಮನಿಸಿ. ಮಕ್ಕಳೇ, ಈಗಾಗಲೇ ಓದಿದಂತಹ ಭಾಗದ ಅರ್ಥವನ್ನು ತಿಳಿದುಕೊಳ್ಳೋಣ. ಕಾಡಿನಲ್ಲಿ ಅಂದರೆ ದಟ್ಟವಾದ ಕಾಡಿನಲ್ಲಿ ದ್ರೋಣ, ಅರ್ಜುನ ಅವರ ಸಹಪಾಠಿಗಳು ಬೇಟೆಗೆಂದು ಹೋಗಿರ್ತಾರೆ. ಆಗ ಅರ್ಜುನ ಹೇಳ್ತಾನೆ, ಗುರುಗಳೇ, ನಮ್ಮ ಈ ಬೇಟೆ ನಾಯಿಯ ಬಾಣವನ್ನು ಮುಚ್ಚಿದ್ದು ಅಂದರೆ ಬಾಣವನ್ನು ಬಿಟ್ಟಿರುವಂತಹದ್ದು ವಿಸ್ಮಯ. ಸೊ ಇದು ಯಾರೋ ದೇವನೋ ಗಂಧರ್ವನೋ ಇರಬೇಕು, ಇಂತಹ ಬಾಣವನ್ನು ಪ್ರಯೋಗ ಮಾಡಿರುವವನು ಅಂತ ಹೇಳಿ ಅರ್ಜುನ ದ್ರೋಣನಿಗೆ ಹೇಳ್ತಾರೆ. ಆಗ ದ್ರೋಣಾಚಾರ್ಯರು, ಅರ್ಜುನ, ಈ ವಿದ್ಯೆ ಏನು ಮಹಾವಿದ್ಯೆ ಅಲ್ಲ, ಇದು ಶಬ್ದವನ್ನು ಗ್ರಹಿಸಿ ಬಾಣವನ್ನು ಬಿಡುವಂತಹದ್ದು. ಇದನ್ನು ಶಬ್ದವೇದಿ ವಿದ್ಯೆ ಅಂತ ಹೇಳ್ತೀವಿ. ಆದರೆ ಇದೇನು ವಿಚಿತ್ರವಾದ ಸಂಗತಿಯಲ್ಲ. ಆದರೆ ಇದು ಶಬ್ದವನ್ನು ಗ್ರಹಿಸಿ ಬಾಣವನ್ನು ಬಿಡುವುದು ಶಬ್ದವೇದಿ ವಿದ್ಯೆ. ಈ ವಿದ್ಯೆ ಕಲಿತವನು ಕಾಡಿನಲ್ಲಿರುವುದು ಸೋಜಿಗ. ಏನು ಸೋಜಿಗ ಅಂದರೆ ಆಶ್ಚರ್ಯಕರ ಅಂತ ಹೇಳ್ತಾರೆ. ಆಗ ಇವರಿಬ್ಬರ ಸಂಭಾಷಣೆಯಲ್ಲಿ ಏಕಲವ್ಯನು ಪ್ರವೇಶವನ್ನು ಮಾಡ್ತಾನೆ. ಏಕಲವ್ಯನು ಪ್ರವೇಶವನ್ನು ಮಾಡಿದಾಗ ಈ ದ್ರೋಣಾಚಾರ್ಯರು ಮತ್ತು ಬೇಟೆ ನಾಯಿ ಇರುತ್ತೆ. ಆಗ ಏಕಲವ್ಯ, ಗುರುಗಳೇ ನಮಸ್ತೆ, ನಮಸ್ಕಾರವನ್ನು ಮಾಡ್ತಾನೆ. ಹಿಂದಿನ ಗಳಿಗೆ ಅಂದರೆ ಕೆಲವು ಸಮಯದ ಹಿಂದೆ ನನಗೆ ಒಂದು ವಿಚಿತ್ರವಾದ ಶಬ್ದವನ್ನು ಕೇಳಿಸ್ಕೊಂಡೆ. ಆ ಶಬ್ದವನ್ನು ಗ್ರಹಿಸಿ ನಾನು ಬಾಣ ಬಿಟ್ಟೆ, ಅದನ್ನು ಹುಡುಕುತ್ತಾ ಬಂದೆ,
ತಮ್ಮನ್ನು ಕಂಡೆ, ನಿಮ್ಮನ್ನು ಕಂಡಿದ್ದೇನೆ ಅಂತ ಏಕಲವ್ಯ ಹೇಳ್ತಾನೆ. ಆಗ ದ್ರೋಣಾಚಾರ್ಯರು, ಅಯ್ಯ ಯುವಕ, ಯಾರು ನೀನು ಅಂತ ಕೇಳ್ತಾರೆ. ಆಗ ಅರ್ಜುನ, ನಮ್ಮಂಥ ರಾಜಕುಮಾರರಿಗೆ ಗೊತ್ತಿರದಂತಹ ಈ ಬಿಲ್ ವಿದ್ಯೆ ನಿನಗೆ ಯಾರು ಕಲಿಸ್ಕೊಟ್ಟಿದ್ದು, ನೀನು ಎಲ್ಲಿಂದ ಕಲ್ತ್ಕೊಂಡೆ ಅಂತ ಕೇಳ್ತಾರೆ. ಇದು ಈ ಭಾಗದ ಅರ್ಥ ಆಗಿರುತ್ತದೆ. ಮುಂದೆ ನೋಡೋಣ ಏನಾಗುತ್ತೆ ಅಂತ. ಈಗ ಮುಂದಿನ ಭಾಗವನ್ನು ಓದ್ತೀನಿ, ಗಮನಿಸಿ. ದ್ರೋಣ, ನಿನ್ನ ಗುರುಗಳು ನನಗಿಂತ ದೊಡ್ಡವರಿರಲೇಬೇಕು. ತರುಣ, ಯಾರು ನಿನ್ನ ಗುರುಗಳು? ಏಕಲವ್ಯ, ಅವರು ಮಹಾನ್ ಬಿಲ್ಲೋಜರರು, 14 ಲೋಕದಲ್ಲೂ ಹೆಸರಾದ ದ್ರೋಣಾಚಾರ್ಯರು, ಕುರುಕುಲ ವಿದ್ಯಾಗುರುಗಳಾದ ತಾವು. ಅರ್ಜುನ, ಗುರುಗಳೇ. ದ್ರೋಣ, ಅರ್ಜುನ, ಈಗ ನೆನಪಾಗುತ್ತಿದೆ. ಕನಸಿನಂತೆ, ಕಳೆದ ಜನ್ಮದ ಕಥೆಯಂತೆ ಎಲ್ಲ ಅರಿವಿಗೆ ಬರುತ್ತಿದೆ. ಏಕಲವ್ಯನ ಕಡೆಗೆ ತಿರುಗಿ, ನೀನು ಅಂದು ನನ್ನನ್ನು ಕಂಡ ಬೇಡರ ಹುಡುಗ ಏಕಲವ್ಯ ಅಲ್ಲವೇ? ಏಕಲವ್ಯ, ಹೌದು. ವಿದ್ಯಾಹೀನನಾಗಿದ್ದ ನನ್ನನ್ನು ಅಂದು ತಾವು ಸ್ವೀಕರಿಸಲಿಲ್ಲ. ತಮ್ಮ ಕೃಪೆಯಿಂದ ಇಂದು ವಿದ್ಯಾಸಂಪನ್ನನಾಗಿದ್ದೇನೆ. ದಯವಿಟ್ಟು ನನ್ನ ಜೋಪಡಿಗೆ ಬನ್ನಿ, ನನ್ನ ಸೇವೆಯನ್ನು ಸ್ವೀಕರಿಸಿ. ದ್ರೋಣ, ಬಹಳ ಸಂತೋಷ ಏಕಲವ್ಯ. ನನ್ನನ್ನು ಮೀರಿಸಿದ ಬಿಲ್ಲುಗಾರನಾಗಿದ್ದೀಯೇ. ಅರ್ಜುನ, ಗುರುಗಳೇ, ಎಂಥ ಮಾತನಾಡಿಬಿಟ್ರಿ. ಏಕಲವ್ಯ, ನಿಮ್ಮನ್ನು ಮೀರಿಸಿದ ಬಿಲ್ಲುಗಾರನೇ, ಜಗತ್ತಿನಲ್ಲೇ ಶ್ರೇಷ್ಠ ಬಿಲ್ಲುಗಾರನಾಗಿ ಮಾಡುತ್ತೇನೆಂದು ನೀವು ನನಗೆ ಕೊಟ್ಟ ವಚನ ಭಂಗವಾಯಿತೇನು? ದ್ರೋಣ, ಸತ್ಯವನ್ನು ಒಪ್ಪಿಕೊಳ್ಳಲು ಸಂಕೋಚಬೇಕೆ? ಏಕಲವ್ಯ ಮಹಾನ್ ಪರಾಕ್ರಮಿ, ಶಬ್ದವೇದಿ ವಿದ್ಯೆ ಅವನಿಗಲ್ಲದೆ ಮತ್ಯಾರಿಗೂ ಸಿದ್ಧಿಸಿಲ್ಲ. ಅರ್ಜುನ, ಛೇ, ಏಕಲವ್ಯ ಒಬ್ಬ ಯಕ್ಷಿತ್ ಬೇಡ. ಅವನಿಗೆ ಶಬ್ದವೇದಿ ವಿದ್ಯೆ ಸಿದ್ಧಿಯೇ? ಅರಸು ಕುಲದ ನಾನೆಲ್ಲಿ, ಕೀಳಿ ಕುಲದ ಈ ಕುನ್ನಿಯಲ್ಲಿ? ದ್ರೋಣ, ವಿದ್ಯೆಗೆ ಅಂತಸ್ತಿನ ಅಂತರವಿಲ್ಲ. ಕಷ್ಟಪಟ್ಟು ಕಲಿತವರಿಗೆ ಅದು ಒಲಿಯುತ್ತದೆ ಎಂಬುದು ಈಗ ದೃಢಪಟ್ಟಿದೆ. ಏಕಲವ್ಯ, ನನ್ನನ್ನು ಅಂದು ಹೊರಗೊಟ್ಟಿದ್ದ ಅರ್ಜುನ ನೀನೇ ಅಲ್ಲವೇ? ಕುಲದ ಮಾತೇಕೆ? ಶಕ್ತಿ ಇಲ್ಲದವರು ಕುಲದ ಹಿರಿಮೆಯ ಮೊರೆ ಹೋಗುತ್ತಾರೆ. ಮಕ್ಕಳೇ, ಈಗಾಗಲೇ ನಾವು ದ್ರೋಣ, ಅರ್ಜುನ, ಬೇಟೆ ನಾಯಿ, ಏಕಲವ್ಯ ಇವರ ಮಾತುಕತೆಗಳನ್ನು ತಿಳಿದುಕೊಂಡಿದ್ದೇವೆ. ಈಗ ದ್ರೋಣಾಚಾರ್ಯರು ಹೇಳ್ತಾ ಇದ್ದಾರೆ, ಏಕಲವ್ಯನಿಗೆ ಹೇಳ್ತಾ ಇದ್ದಾರೆ, ಏಕಲವ್ಯ, ನಿನ್ನ ಗುರುಗಳು ನನಗಿಂತ ದೊಡ್ಡವರೇ ಇರಬೇಕು. ಯಾರು ನಿನ್ನ ಗುರುಗಳು ಅಂತ ಕೇಳ್ತಾ ಇದ್ದಾರೆ. ಆಗ ಏಕಲವ್ಯ ಹೇಳ್ತಾ ಇದ್ದಾನೆ, ಈ ಒಂದು ಲೋಕದ ಅಂದರೆ 14 ಲೋಕದಲ್ಲಿ ಹೆಸರಾಂತ ಬಿಲ್ಲುಗಾರನಾಗಿ, ವಿದ್ಯಾಸಂಪನ್ನನಾಗಿ, ವಿದ್ಯಾ ಗುರುಗಳಾಗಿ ಇರುವ ನೀವೇ ನನ್ನ ಗುರುಗಳು ಅಂತ ಹೇಳ್ತಾನೆ. ಆಗ ಪಕ್ಕದಲ್ಲಿರುವಂತಹ ಅರ್ಜುನ, ಗುರುಗಳೇ ಎಂದು ಆಶ್ಚರ್ಯಕರೆಯಿಂದ ನೋಡ್ತಾನೆ. ಆಗ ದ್ರೋಣಾಚಾರ್ಯರು ಅರ್ಜುನನಿಗೆ ಹೇಳ್ತಾರೆ, ಅರ್ಜುನ, ನನಗೆ ಈಗ ನೆನಪಾಗ್ತಾ ಇದೆ. ಕನಸಿನಲ್ಲಿ ಬಂದಂತಹ ಸನ್ನಿವೇಶಗಳು ನನಗೆ ಈಗ ನೆನಪಾಗ್ತಾ ಇದ್ದಾವೆ. ಈ ಏಕಲವ್ಯನು ಅಂದು ನಮ್ಮ ಆಶ್ರಮಕ್ಕೆ ಬಂದು ಬಿಲ್ವಿದ್ಯೆಯನ್ನು ಹೇಳಿಕೊಡಬೇಕಂತೇಳಿ ಬಂದಂತಹ ಬೇಡ ಇವನು ಅಂತ ಹೇಳ್ತಾನೆ.
ಆಗ ಏಕಲವ್ಯ, ಹೌದು ಗುರುಗಳೇ, ಅಂದು ನಾನು ವಿದ್ಯಾಹೀನನು, ಅಂದರೆ ನನಗೆ ಅಕ್ಷರ ಗೊತ್ತಿರಲಿಲ್ಲ ಅಂತ ಹೇಳಿ ನೀವು ನನ್ನನ್ನು ಆಶ್ರಮದಿಂದ ಹೊರಗೆ ಹಾಕಿದ್ರಿ. ಆದರೆ ನಾನು ಈ ದಿನ ವಿದ್ಯಾಸಂಪನ್ನನಾಗಿದ್ದೇನೆ ಎಂದು ಏಕಲವ್ಯ ದ್ರೋಣ ಮತ್ತು ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಆಗ ದ್ರೋಣಾಚಾರ್ಯರು, ಹೌದು ಏಕಲವ್ಯ, ನೀನು ಮಹಾನ್ ಪರಾಕ್ರಮಿಯಾಗಿದ್ದೀಯಾ, ಮಹಾನ್ ವಿದ್ಯಾಸಂಪನ್ನನಾಗಿದ್ದೀಯಾ ಅಂತ ಹೇಳ್ತಾ ಇದ್ದಾರೆ. ಆಗ ಅರ್ಜುನ ಸ್ವಲ್ಪ ರೊಚ್ಚಿಗೇರ್ತಾನೆ. ಗುರುಗಳೇ, ಅಂದು ನನಗೆ ಕೊಟ್ಟ ಮಾತು, ನಿನ್ನನ್ನು ಶ್ರೇಷ್ಠ ಬಿಲ್ಲುಗಾರನಾಗಿ ಮಾಡುತ್ತೇನೆ ಅಂತೇಳಿ ನನಗೆ ಮಾತು ಕೊಟ್ಟಿದ್ರಿ. ಆದರೆ ಈಗ ಇದು ವಚನ ಭಂಗವಾಯಿತೆ ಅಂತ ಹೇಳ್ತಾರೆ. ಆಗ ದ್ರೋಣಾಚಾರ್ಯರು, ಹೌದು, ಏಕಲವ್ಯನು ಮಹಾನ್ ಪರಾಕ್ರಮಿ, ಮಹಾನ್ ಬಿಲ್ ವಿದ್ಯೆಯನ್ನು ಕಲಿತಿರುವಂತಹ ಬಾಲಕ, ಶಬ್ದವೇದಿ ವಿದ್ಯೆ ಅವನಿಗಷ್ಟೇ ಸಿದ್ಧಿಸಿದ್ದು ಮತ್ತಾರಿಗೂ ಸಿದ್ಧಿಸಿಲ್ಲ ಅಂಥೇಳಿ ದ್ರೋಣಾಚಾರ್ಯರು ಹೇಳ್ತಾರೆ. ಆಗ ಮತ್ತೊಂದು ಸಾರಿ ಹೇಳ್ತಾನೆ, ಅರ್ಜುನ ಹೇಳ್ತಾ ಇದ್ದಾನೆ ದ್ರೋಣಾಚಾರ್ಯರಿಗೆ, ನೀವು ನನಗೆ ಕೊಟ್ಟ ಮಾತು ವಚನ ಭಂಗವಾಯಿತು ಅಂಥೇಳಿ. ಆಗ ದ್ರೋಣಾಚಾರ್ಯರು, ಶ್ರದ್ಧೆಯಿಂದ ಕಷ್ಟಪಟ್ಟು ಕಲಿತರೆ ಮಾತ್ರ ಈ ಶಬ್ದವೇದಿ ಸಿದ್ಧಿಸುತ್ತೆ ಎಂದು ಹೇಳಿ ನನಗೆ ಈಗ ಅರ್ಥವಾಗುತ್ತಿದೆ. ಈ ಕಾಡಿನ ಬಾಲಕ ಏಕಲವ್ಯನನ್ನು ನೋಡಿ ನನಗೆ ಅರ್ಥವಾಗುತ್ತಿದೆ ಅಂತ ಹೇಳ್ತಾರೆ. ಆಗ ಏಕಲವ್ಯನು ಹೇಳ್ತಾನೆ, ಅಂದು ನಾನು ಆಶ್ರಮದಲ್ಲಿ ಬಂದು ವಿದ್ಯೆಯನ್ನು ಕಲಿಯಲು ಬಂದಾಗ ನೀನು ನನ್ನನ್ನು ಹೊರಗೊಟ್ಟಿದ ಅರ್ಜುನ ನೀನೇ ಅಲ್ಲವೇ ಎಂದು ಕೇಳ್ತಾನೆ. ಆಗ ದ್ರೋಣಾಚಾರ್ಯರು, ನೀನು ಒಳ್ಳೆ ಬಿಲ್ಗಾರನಾಗಿದ್ದೀಯ ಅಂಥೇಳಿ ಹೊಗಳ್ತಾರೆ. ಅರ್ಜುನ ಈ ಸನ್ನಿವೇಶದಲ್ಲಿ, ಅರಸುಕುಮಾರನಾದಂತಹ ನಾನೆಲ್ಲಿ, ಕೀಳು ಕುಲದ ಕುನ್ನಿಯಲ್ಲಿ ಅಂತ ಹೇಳ್ತಾನೆ. ಯಾರಿಗೆ? ಏಕಲವ್ಯನಿಗೆ. ಏಕಲವ್ಯನು ಒಬ್ಬ ಬೇಡನು, ನೀಚ ಕುಲದವನು. ಇವನಿಗೆ ಎಲ್ಲಿ ಸಿದ್ಧಿಸಬೇಕು, ನಮ್ಮಂಥ ರಾಜಕುಮಾರರಿಗೆ ಬಿಟ್ಟು ಅಂಥೇಳಿ ಜಂಬ ಕೊಚ್ಕೊತಾ ಇರ್ತಾನೆ. ಆಗ ಏಕಲವ್ಯನು ಹೇಳ್ತಾನೆ, ಅಂದು ನನ್ನನ್ನು ಹೊರಗೊಟ್ಟಿದ್ದೀಯಾ, ನಾನು ಇಂದು ಶ್ರೇಷ್ಠ ಬಿಲ್ಲುಗಾರನಾಗಿದ್ದೇನೆ, ನೀನು ಈಗ ಸೋತಿದ್ದೀಯಾ, ಸುಮ್ಮನೆ ಯಾಕೆ ಜಾತಿ ಅಂಥೇಳಿ ಮೊರೆ ಹೋಗ್ತಾ ಇದ್ದೀಯ ಅಂತ ಹೇಳ್ತಾನೆ. ಇದು ಈ ಭಾಗದ ಅರ್ಥವಾಗಿದೆ ಮಕ್ಕಳೇ. ಈಗ ಮುಂದಿನ ಭಾಗವನ್ನು ಓದ್ತೀನಿ, ಗಮನಿಸಿ. ಅರ್ಜುನ, ಏಕಲವ್ಯ, ನಾನು ಅಶಕ್ತನೇ, ನೀನು ಅಧರ್ಮಿ, ನಿಷಾದನಿಗೆ ವಿದ್ಯೆಯ ಸಿದ್ಧಿ ಶಾಸ್ತ್ರದಲ್ಲಿ ನಿಷಿದ್ಧ, ಹೀಗಿದ್ದೋ ನೀನು ಪ್ರವೀಣನಾದದ್ದು ತಪ್ಪು. ಏಕಲವ್ಯ, ಅರ್ಜುನ, ಅರಸುಕುಮಾರರಿಗೆ ಇದು ಬಿಲ್ವಿದ್ಯೆ, ಬೇಡರಿಗೆ ಕುಲಕಸುಬು, ನನ್ನ ಗುರುಗಳ ಕೃಪೆಯಿಂದ ಪರಿಣಿತಿ ಗಳಿಸಿದೆ. ಅರ್ಜುನ, ಗುರುಗಳೇ, ಇದು ಸತ್ಯವೇ? ದ್ರೋಣ, ಏಕಲವ್ಯ, ನಾನು ನಿನಗೆ ಗುರು ಹೇಗಾದೆ? ನೀನು ಬೇಡಿಕೊಂಡಾಗ ಹೊರಗಟ್ಟಿದ ನಾನು ಗುರುವೇ. ಏಕಲವ್ಯ, ಹೌದು, ತಾವೇ ನನ್ನ ಗುರುಗಳು. ಮರೆಯಲ್ಲಿ ನಿಂತು ಗುರುವಿನ ಶಕ್ತಿಯನ್ನು ಹರಿಯುತ್ತಾ ಹೋದೆ. ಪ್ರತಿಮೆಯನ್ನು ಮಾಡಿ ಅದರ ಚೈತನ್ಯವನ್ನು ನನ್ನ ದೇಹ ಮನಸ್ಸುಗಳ ಅಂಗುಲಾಂಗುಲದಲ್ಲೂ ತುಂಬಿಕೊಂಡೆ. ಗುರು ಕಣ್ಮುಂದೆಯೇ ಇರಬೇಕಿಲ್ಲ, ಕನಸಿನಲ್ಲೂ ಕಲಿಸುತ್ತಾನೆ. ನೀವೇ ನನ್ನ ಗುರುಗಳು. ದ್ರೋಣ,
ಏಕಲವ್ಯ, ಇಂದು ನಾನು ಧನ್ಯನಾದೆ. ಮಕ್ಕಳೇ, ಹೀಗೆ ಏಕಲವ್ಯ, ದ್ರೋಣಾಚಾರ್ಯ, ಅರ್ಜುನರ ನಡುವೆ ಕಾಡಿನಲ್ಲಿ ಸಂಭಾಷಣೆ ನಡೀತಾ ಇರುತ್ತೆ. ಈಗ ಅರ್ಜುನ ಮಾತಾಡ್ತಾ ಇದ್ದಾನೆ, ಏಕಲವ್ಯ, ನಾನು ಅಶಕ್ತನೇ, ನನ್ನನ್ನು ಕೈಲಿಂದ ಆಗಲ್ಲ ಅಂತ ಹೇಳ್ತಾ ಇದೆಯಾ? ನೀನು ಅಧರ್ಮಿ, ಅಂದರೆ ಅನ್ಯ ಧರ್ಮದವನ್ನಿನೋ, ನಿಷಾದನಿಗೆ ಅಂದರೆ ಬೇಡನಿಗೆ ಈ ಒಂದು ವಿದ್ಯೆ ಸಿದ್ಧಿಸಿರುವುದು ಶಾಸ್ತ್ರದಲ್ಲಿ ಒಪ್ಪುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಆಗ ಏಕಲವ್ಯ ಈ ಮಾತಿಗೆ ಉತ್ತರವನ್ನು ಕೊಡ್ತಾ ಇದ್ದಾನೆ, ಅರ್ಜುನ, ಇದು ಅರಸರಿಗೆ ಬಿಲ್ವಿದ್ಯೆ, ಆದರೆ ಬೇಡರಿಗೆ ಇದು ಕುಲ ಕಸುಬು, ಅಂದರೆ ಕುಲ ಅಂದರೆ ಜಾತಿಯ, ಕಸುಬು ವಿದ್ಯೆ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ಈಗ ದ್ರೋಣಾಚಾರ್ಯರು ಮಾತಾಡ್ತಾರೆ, ಅಯ್ಯ ಏಕಲವ್ಯ, ನಾನು ನಿನಗೆ ಹೇಗೆ ಗುರುವಾದೆ? ಅಂದು ನಿನ್ನನ್ನು ಹೊರಗಟ್ಟಿದ್ದೆ, ಆದರೂ ಸಹ ನಾನು ನಿನ್ನ ಗುರುವು ಹೇಗಾದೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ. ಆಗ ಏಕಲವ್ಯ ಹೇಳ್ತಾ ಇದ್ದಾನೆ, ನಾನು ಗುರುವಿನ ಮೊರೆಯಲ್ಲಿ ಹೋಗಿದ್ದೆ, ಮರೆಯಲ್ಲಿ ನಿಂತು ಗುರುವಿನ ವಿದ್ಯೆಯನ್ನು ಕಲಿತುಕೊಂಡೆ, ಅವರ ಮೂರ್ತಿಯನ್ನು ಮಣ್ಣಿನಲ್ಲಿ ಮಾಡಿ ನನ್ನ ದೇಹ ಮನಸ್ಸುಗಳನ್ನು ಅವರಿಗೆ ಅರ್ಪಿಸಿ ಅವರ ವಿದ್ಯೆಯನ್ನು ಅಂಗುಲ ಅಂಗುಲದಲ್ಲಿ ಅಂದರೆ ನರನಾಡಿಗಳಲ್ಲಿ ನಾನು ಆ ವಿದ್ಯೆಯನ್ನು ತುಂಬಿಕೊಂಡೆ, ನನಗೆ ಈ ಒಂದು ವಿದ್ಯೆ ಸಿದ್ಧಿಸಿತ್ತು ಅಂತ ಹೇಳ್ತಾರೆ. ಆಗ ದ್ರೋಣಾಚಾರ್ಯರು ಈ ಮಾತಿಗೆ ನಾನು ಧನ್ಯನಾದೆ, ದ್ರೋಣಾಚಾರ್ಯ ಹೇಳ್ತಾ ಇದ್ದಾರೆ, ನಾನು ಇಂದು ಧನ್ಯನಾದೆ ಏಕಲವ್ಯ ಅಂತ ಹೇಳ್ತಾ ಇದ್ದಾರೆ. ಈಗ ಮುಂದಿನ ಭಾಗ ನೋಡೋಣ. ಈಗ ಮುಂದಿನ ಭಾಗವನ್ನು ಓದ್ತೀನಿ, ಗಮನಿಸಿ. ಅರ್ಜುನ, ಗುರುಗಳೇ, ನಿಮಗೆ ಇದು ಉಚಿತವಾದುದಲ್ಲ. ನಿಮ್ಮ ಧನ್ಯತೆಯಲ್ಲಿ ಕೊಟ್ಟ ಮಾತಿಗೆ ತಪ್ಪಿದ ಪಾತಕ ಇರುವುದನ್ನು ಮರೆತಿದ್ದೀರಿ. ವಚನಭ್ರಷ್ಟನಾಗಿ ನನ್ನನ್ನು ವಂಚಿಸಿದ್ದೀರಿ. ದ್ರೋಣ, ಅರ್ಜುನ, ನಾನು ಸಂಕಷ್ಟದಲ್ಲಿ ಸಿಕ್ಕಿದ್ದೇನೆ. ನಿನಗೆ ಮಾತು ಕೊಟ್ಟದ್ದು ನಿಜ, ಆದರೆ ಏಕಲವ್ಯ ಮಹಾನ್ ಪರಾಕ್ರಮಿ ಎಂಬುದು ಅಷ್ಟೇ ನಿಜ. ಅರ್ಜುನ, ಅಂತೂ ನನ್ನ ಬದುಕಿನಲ್ಲಿ ಕಿಚ್ಚೊಂದನ್ನು ಹತ್ತಿಸಿದ್ದೀರಿ. ದ್ರೋಣ, ನಿಜ, ಮಾತಿಗೆ ತಪ್ಪಿದ ಪಾಪಿ ನಾನು. ಏಕಲವ್ಯ, ಗುರುಗಳೇ. ದ್ರೋಣ, ಹೌದು ಏಕಲವ್ಯ. ಅರ್ಜುನ, ಏಕಲವ್ಯ, ನಿನ್ನ ಬಿಲ್ ವಿದ್ಯೆಯ ಸಿದ್ಧಿ ಗುರುಗಳು ಸಂಕಷ್ಟಕ್ಕೆ ನಾಂದಿಯಾಗಿದೆ. ಏಕಲವ್ಯ, ಹಾಗಾದರೆ ಗುರುಗಳನ್ನು ಸಂಕಷ್ಟದಿಂದ ಪಾರು ಮಾಡುವ ಜವಾಬ್ದಾರಿ ನನ್ನದ್ದು. ಗುರುವಿನ ಗೌರವ ಕಾಯುವುದಕ್ಕಿಂತ ದೊಡ್ಡ ಸುಖವಿಲ್ಲ. ಗುರುವೇ ದಾರಿ ತೋರಿ. ದ್ರೋಣ, ಕೊಟ್ಟ ಮಾತು ಉಳಿಯಲು ಇರುವುದೊಂದೇ ಮಾರ್ಗ. ಗುರು ಧನ್ಯತೆಗೆ ಶಿಷ್ಯನ ಸರ್ವ ಸಮರ್ಪಣೆಯಾಗಬೇಕು. ಏಕಲವ್ಯ, ಹೇಳಿ ಗುರುದೇವ, ಪ್ರಾಣ ಕೊಟ್ಟಾದರೂ ನಿಮ್ಮನ್ನು ಕಾಯುತ್ತೇನೆ. ದ್ರೋಣ, ನಿನ್ನ ಪ್ರಾಣ ಕೇಳುತ್ತಿಲ್ಲ ಏಕಲವ್ಯ, ಸಾಮಾನ್ಯ ಗುರು ಕಾಣಿಕೆಯನ್ನು ಬಯಸುತ್ತೇನೆ. ಏಕಲವ್ಯ, ಧನ್ಯನಾದೆ. ಇಷ್ಟು ದಿನ ಗುರು ಕಾಣಿಕೆ ಅರ್ಪಿಸುವ ಯೋಗಕ್ಕಾಗಿ ಗಳಿಗೆಗಳನ್ನು ಎಣಿಸುತ್ತಿದ್ದೆ. ಆ ಕಾಲವು ಬಂತು. ಏನು ಕಾಣಿಕೆ ಕೊಡಲಿ? ಅಪ್ಪಣೆಯಾಗಲಿ ಗುರುದೇವ. ದ್ರೋಣ, ನಿನ್ನ ಬಲಗೈ ಹೆಬ್ಬೆರಳನ್ನು ಕೊಡು ಏಕಲವ್ಯ. ಏಕಲವ್ಯ, ಅಷ್ಟೇ ತಾನೇ? ಖಂಡಿತವಾಗಿ ಕೊಡುತ್ತೇನೆ. ನಾನು ಬಿಲ್ವಿದ್ಯೆ ಕಲಿಸರೆಂದು ಗುರುಗಳನ್ನು ಕೇಳಲು ಬಂದಾಗ ಈ ಬೇಡ ಯಾವ ಗುರು ಕಾಣಿಕೆ
ಕೊಡಬಲ್ಲೆನೆಂದು ಅಂಗಿಸಿದ್ದೆಯಲ್ಲವೇ ಅರ್ಜುನ? ಇದೋ ಗುರು ಬಯಸಿದ ಕಾಣಿಕೆಯನ್ನೇ ಕೊಡುತ್ತಿದ್ದೇನೆ ಎಂದು ಚಂಡೆಯ ಗತಿಗನುಗುಣವಾಗಿ ಕುಣಿಯುತ್ತಾ ಬೆರಳನ್ನು ಕತ್ತರಿಸುವನು. ದ್ರೋಣಾಚಾರ್ಯರು ಹೇಳ್ತಾ ಇದ್ದಾರೆ ಏಕಲವ್ಯನ ಬಳಿ, ನಾನು ಇಂದು ಧನ್ಯನಾದೆ ಅಂತ ಹೇಳ್ತಾರೆ. ಆಗ ಅರ್ಜುನ, ಗುರುಗಳೇ, ಇದು ನಿಮಗೆ ಉಚಿತವಾದದ್ದಲ್ಲ. ನೀವು ನನಗೆ ಕೊಟ್ಟ ಮಾತು, ನನ್ನನ್ನು ನೀವು ವಚನ ಭ್ರಷ್ಟನಾಗಿ ಮಾಡಿದ್ದೀರಾ ಅಂತ ಹೇಳ್ತಾರೆ. ಆಗ ದ್ರೋಣಾಚಾರ್ಯರು, ಅರ್ಜುನ, ನಾನು ಸಂಕಷ್ಟದಲ್ಲಿ ಸಿಲುಕಿದ್ದೇನೆ, ನಾನು ಕಷ್ಟದಲ್ಲಿ ಸಿಕ್ಕಾಕ್ಕೊಂಡಿದ್ದೇನೆ ಅಂತ ಹೇಳ್ತಾರೆ. ಆದರೆ ಏಕಲವ್ಯ ಮಹಾನ್ ಪರಾಕ್ರಮಿ ಅಂತ ಹೇಳ್ತಾರೆ. ಆಗ ಅರ್ಜುನ, ಅಂತೂ ಇಂತೂ ನನಗೆ ನನ್ನ ಆತ್ಮದಲ್ಲಿ ನೀವು ಬೆಂಕಿಯನ್ನು ಉರಿಸಿದ್ದೀರಾ, ಇದು ನ್ಯಾಯವೇ ಅಂತ ಹೇಳ್ತಾ ಇದ್ದಾರೆ. ಹೌದೋ? ಆಗ ಹೇಳ್ತಾರೆ ದ್ರೋಣಾಚಾರ್ಯರು, ಹೌದೋ, ನಾನು ಪಾಪಿ. ಈ ಮಾತನ್ನು ಕೇಳಿಸಿಕೊಂಡ ಏಕಲವ್ಯ, ಗುರುಗಳೇ, ನೀವು ಪಾಪಿ ಏಕೆ? ನಾನು ನಿಮ್ಮನ್ನು ಕಾಪಾಡುತ್ತೇನೆ ಅಂತ ಹೇಳ್ತಾನೆ. ಆಗ ನಾನು ಕೊಟ್ಟ ಮಾತನ್ನು ಉಳಿಸ್ಕೋಬೇಕಾದ್ರೆ ಶಿಷ್ಯನು ಗುರುವಿಗೆ ಸರ್ವ ಸಮರ್ಪಣೆಯಾಗಬೇಕು. ಅಂದರೆ ಶಿಷ್ಯನು ಗುರುವಿಗೆ ಸಮರ್ಪಣೆ ಅಂದರೆ ಎಲ್ಲ ಒಂದು ವಿದ್ಯೆಯನ್ನು ಗುರುವಿಗೆ ಸಮರ್ಪಣೆ ಮಾಡಬೇಕು. ಅಷ್ಟೇ ತಾನೇ ಅಂಥೇಳಿ ಏಕಲವ್ಯ, ಅಷ್ಟೇ ತಾನೇ ಗುರುಗಳೇ, ನಾನು ನನ್ನ ಪ್ರಾಣವನ್ನಾದರೂ ಕೊಟ್ಟು ನಿಮ್ಮನ್ನು ಕಾಪಾಡುತ್ತೇನೆ ಅಂತ ಕೇಳ್ತಾನೆ. ಆಗ ದ್ರೋಣಾಚಾರ್ಯರು, ಏಕಲವ್ಯ, ನಿನ್ನ ಪ್ರಾಣವನ್ನು ನಾನು ಕೇಳುತ್ತಿಲ್ಲಯ್ಯ. ಆಗ ಏಕಲವ್ಯ, ಮತ್ತೇನು ಬೇಕು ಹೇಳಿ ಅಂತ ಕೇಳಿದಾಗ ದ್ರೋಣಾಚಾರ್ಯರು ಏಕಲವ್ಯನ ಹೆಬ್ಬೆರಳನ್ನು ಕೇಳ್ತಾರೆ. ಏಕಲವ್ಯ, ನೀನು ನಿನ್ನ ಬಲಗೈ ಹೆಬ್ಬೆರಳನ್ನು ಕೊಡು ಅಂತ ಕೇಳ್ತಾರೆ. ಆಗ ಏಕಲವ್ಯ ಅರ್ಜುನನ ಕಡೆಗೆ ನೋಡಿ, ಅಂದು ನನ್ನನ್ನು ಆಶ್ರಮದಲ್ಲಿ ಈ ಬೇಡನು, ನೀಚ ಕುಲದವನು ಏನು ಕಾಣಿಕೆಯಾಗಿ ಸಮರ್ಪಣೆ ಮಾಡ್ತಾನೆ ಅಂತ ಹೇಳಿ ನೀನು ಅಂದು ಅಂದ್ಕೊಂಡಿದೆಯಲ್ವಾ? ನೋಡು, ಇದು ಈಗ ಈ ಸಮಯ ಬಂದಿದೆ, ಗುರು ಕಾಣಿಕೆ ಕೊಡೋ ಸಮಯ ಬಂದಿದೆ ಅಂಥೇಳಿ ಅವನು ಆ ರಂಗ ಅಂದರೆ ನಾಟಕದ ರಂಗಮಂಟಪದ ಮೇಲೆ ಗತಿಗನುಗುಣವಾಗಿ ಅವರ ವಾದ್ಯಗಳ ಅನುಗುಣವಾಗಿ ಕುಣಿಯುತ್ತಾ ತನ್ನ ಹೆಬ್ಬೆರಳನ್ನು ಕತ್ತರಿಸಿಕೊಡುವನು. ಮುಂದೆ ಏನಾಗುತ್ತೆ ಅಂತ ನೋಡೋಣ. ಮಕ್ಕಳೇ, ಈಗಾಗಲೇ ನಾನು ಹೇಳಿರುವಂತಹ ಸನ್ನಿವೇಶವನ್ನು ನಾವು ಈ ಚಿತ್ರದಲ್ಲಿ ಕಾಣಬಹುದು. ನೋಡಿ, ಇಲ್ಲಿ ಮಣ್ಣಿನ ಮೂರ್ತಿ ಇದೆ. ಬೇಡನು ತನ್ನ ಹೆಬ್ಬೆರಳನ್ನು ಕತ್ತರಿಸಿಕೊಡುವ ವಿಧಾನವನ್ನು ನೋಡಬಹುದು. ದ್ರೋಣಾಚಾರ್ಯರು ಅದನ್ನು ಸ್ವೀಕರಿಸ್ತಾ ಇದ್ದಾರೆ. ದ್ರೋಣಾಚಾರ್ಯರ ಹಿಂದೆ ಅರ್ಜುನನು ನಿಂತಿದ್ದಾನೆ. ಈ ಗತಿಗನುಗುಣವಾಗಿ ಕುಣಿಯುತ್ತಾ ಏಕಲವ್ಯನು ತನ್ನ ಹೆಬ್ಬೆರಳನ್ನು ಕತ್ತರಿಸಿಕೊಡ್ತಾನೆ. ಏಕಲವ್ಯನು ತನ್ನ ಬಲಗೈ ಹೆಬ್ಬೆರಳನ್ನು ಕತ್ತರಿಸಿಕೊಟ್ಟು ರಂಗದ ಮೇಲೆ ಹಾಡ್ತಾ ಇದ್ದಾನೆ. ಹಾಡು ಗಮನಿಸಿ. ಹಾಡು: ಹೆಬ್ಬಂಡೆ ಮೇಲೆ ಹೆಬ್ಬೆರಳ ಕತ್ತರಿಸಿ ಗುರುವಿಗೆ ಕೊಟ್ಟಾನು, ಬೆರಳನ್ನು ಕೊಟ್ಟಾನು, ಬಾಳನ್ನೇ ಕೊಟ್ಟಿದ್ದ, ಉಳಿದಿದ್ದು ಇನ್ನೇನೋನೋ. ಹೀಗೆ ಗತಿಗನುಗುಣವಾಗಿ ಕುಣಿಯುತ್ತಾ ಹಾಡಾಡ್ತಾ ಇದ್ದಾನೆ. ಏಕಲವ್ಯ ಹಾಡು ಮುಗಿಯುತ್ತಿದ್ದಂತೆ ಕೈಗೆತ್ತಿ ಗುರುವಿನ ಕಡೆಗೆ ತೋರಿಸುತ್ತಾನೆ. ಪರದೆ ಹಿಂದಿನಿಂದ ಮನುಷ್ಯನ ಧ್ವನಿ. ಇನ್ನೊಂದು ಸರಿ ಓದ್ತೀನಿ, ಗಮನಿಸಿ. ಹಾಡು: ಹೆಬ್ಬಂಡೆ ಮೇಲೆ ಹೆಬ್ಬೆರಳ ಕತ್ತರಿಸಿ ಗುರುವಿಗೆ ಕೊಟ್ಟಾನೋ, ಬೆರಳನ್ನು ಕೊಟ್ಟಾನೋ, ಬಾಳನ್ನೇ ಕೊಟ್ಟಿದ್ದ, ಉಳಿದಿದ್ದು ಇನ್ನೇನೋನು. ಏಕಲವ್ಯ ಹಾಡು ಮುಗಿಯುತ್ತಿದ್ದಂತೆ ಕೈಗೆತ್ತಿ
ಗುರುವಿನ ಕಡೆಗೆ ತೋರಿಸುತ್ತಾನೆ. ಪರದೆಯ ಹಿಂದಿನಿಂದ ಮನುಷ್ಯನ ಧ್ವನಿ. ಮನುಷ್ಯ: ಏಕಲವ್ಯ, ಹುಲಿಯೊಂದು ಅಟ್ಟಿಸಿಕೊಂಡು ಬರುತ್ತಿದೆ, ಇತ್ತ ಕಡೆಯೇ ಬರುತ್ತಿದೆ, ಬಾಣ ಪ್ರಯೋಗಿಸು. ಏಕಲವ್ಯ ಬಾಣ ಪ್ರಯೋಗಕ್ಕೆ ಸಿದ್ಧನಾಗುವನು. ಹೆಬ್ಬೆರಳಿಲ್ಲದ ಹರಿವಾಗಿ ಸಾಧ್ಯವಿಲ್ಲ. ಅಯ್ಯೋ, ಬಾಣ ಬಿಡಲಾರೆ. ಅರ್ಜುನ ದ್ರೋಣರನ್ನು ಆತಂಕದಿಂದ ನೋಡುವವನು. ಅರ್ಜುನ: ನಿನ್ನ ಮನಸ್ಸಿಗೆ ನೋವಾಗಿದ್ದರೆ ನನ್ನನ್ನು ಕ್ಷಮಿಸು ಏಕಲವ್ಯ. ಏಕಲವ್ಯ: ಅರ್ಜುನ, ನೀನು ಬಂದ ಕೆಲಸವಾಯಿತಲ್ಲ, ದಯವಿಟ್ಟು ಹೊರಟು ಹೋಗು. ದ್ರೋಣ ಏನೋ ಹೇಳಲು ಪ್ರಯತ್ನಿಸಿ ಸಾಧ್ಯವಾಗದೆ ಹೊರಡುವನು. ತಾಯಿಯ ಪ್ರವೇಶ. ತಾಯಿ: ಏನಿ ರಕ್ತ, ಯಾರದಿ ಹೆಬ್ಬೆರಳು? ಅಯ್ಯೋ ಏಕಲವ್ಯ, ನಿನ್ನ ಹೆಬ್ಬೆರಳನ್ನು ಕತ್ತರಿಸಿದವರ್ಯಾರು? ಏಕಲವ್ಯ: ಅಮ್ಮ, ಆಗಬಾರದೇನೂ ಆಗಿಲ್ಲ, ನಾನು ಗುರು ಕಾಣಿಕೆ ಕೊಟ್ಟೆ ಅಷ್ಟೇ. ಏಕಲವ್ಯನು ರಂಗದ ಮೇಲೆ ತನ್ನ ಹೆಬ್ಬೆರಳನ್ನು ಕತ್ತರಿಸಿ ಗತಿಗನುಗುಣವಾಗಿ ಕುಣಿಯುತ್ತಾ, ಅಂದರೆ ಹಾಡುತ್ತಾ, ಹಾಡನ್ನು ಹಾಡಿ ಮುಗಿಯುವ ಹೊತ್ತಿಗೆ ತನ್ನ ಹೆಬ್ಬೆರಳನ್ನು ಕೊಡ್ತಾ ಇದ್ದಾನೆ ಗುರುವಿಗೆ. ಆಗ ಆ ಪರದೆಯ ಹಿಂದುಗಡೆ, ಆ ಸೀನ್ನ ಹಿಂದುಗಡೆ ಯಾರೋ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ, ಏಕಲವ್ಯ, ಹುಲಿಯೊಂದು ಅಟ್ಟಿಸಿಕೊಂಡು ಬರುತ್ತಿದೆ, ಇತ್ತ ಕಡೆಯೇ ಬರುತ್ತಿದೆ, ಬಾಣವನ್ನು ಪ್ರಯೋಗಿಸು ಅಂತ ಹೇಳ್ತಾ ಇದ್ದಾನೆ ಮನುಷ್ಯ. ಆಗ ತಕ್ಷಣವೇ ಆ ಧ್ವನಿಯನ್ನು ಕಂಡು ಬಾಣ ಬಿಡಲು ಸಿದ್ಧನಾಗ್ತಾನೆ. ಆಗ ಬಿಲ್ಲು ಬಾಣ ತಗೊಳ್ಳೋಕ್ಕೆ ಹೋದಾಗ ತನ್ನ ಹೆಬ್ಬೆರಳಿಲ್ಲ ಎಂಬುದು ಅರಿವಾಗುತ್ತದೆ. ಆಗ ಅವನಿಗೆ ಮನಸ್ಸಿಗೆ ನೋವು ಉಂಟಾಗುತ್ತದೆ. ಅಯ್ಯೋ, ನಾನು ಬಾಣ ಬಿಡಲಾರೆ ಎಂದು. ಆಗ ಆತಂಕದಿಂದ ದ್ರೋಣ ಮತ್ತು ಅರ್ಜುನರನ್ನು ನೋಡ್ತಾನೆ. ಅರ್ಜುನ ಆಗ ಹೇಳ್ತಾನೆ, ಏಕಲವ್ಯ, ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಹೇಳ್ತಾನೆ. ಆಗ ಏಕಲವ್ಯ, ಅರ್ಜುನ, ನೀನು ಬಂದ ಕೆಲಸವಾಯಿತಲ್ಲ, ದಯವಿಟ್ಟು ನೀನು ಇಲ್ಲಿಂದ ಹೊರಟು ಹೋಗ್ಬಿಡು ಅಂತ ಹೇಳ್ತಾ ಇದ್ದಾನೆ. ಆಗ ದ್ರೋಣಾಚಾರ್ಯರು ಏನೋ ಹೇಳಬೇಕು ಅಂತ ಹೇಳಿ ಅನ್ಕೊತಾರೆ, ಆದರೆ ಸಾಧ್ಯವಾಗುವುದಿಲ್ಲ, ಹೊರಟು ಹೋಗ್ತಾರೆ. ಇಲ್ಲಿಗೆ ಈ ಒಂದು ದೃಶ್ಯ ಮುಕ್ತಾಯವಾಗುತ್ತೆ. ಈ ಎರಡನೇ ದೃಶ್ಯದಲ್ಲಿ ತಾಯಿಯ ಪ್ರವೇಶವಾಗ್ತಾಳೆ. ಈ ಎರಡನೇ ದೃಶ್ಯಕ್ಕೆ ತಾಯಿ ಪ್ರವೇಶವಾಗ್ತಾಳೆ. ಈ ಮಗನು ಏಕಲವ್ಯನು ತನ್ನ ಹೆಬ್ಬೆರಳನ್ನು ಕತ್ತರಿಸಿಕೊಂಡು ನೋಡ್ತಾಳೆ. ಯಾರದು ಈ ರಕ್ತ? ಯಾರದು ಈ ಹೆಬ್ಬೆರಳು? ಅಯ್ಯೋ ಮಗನೇ ಏಕಲವ್ಯ, ಯಾಕೆ ಹೀಗೆ ಆಯಿತು ಅಂತ ಹೇಳ್ತಾನೆ. ಅಮ್ಮ, ಆಗಬಾರದೇನೋ ಆಗಿಲ್ಲ, ನಾನು ಗುರು ಕಾಣಿಕೆಯನ್ನು ಕೊಟ್ಟೆ ಅಷ್ಟೇ ಅಂತ ಹೇಳ್ತಾಳೆ. ಆಗ ತಾಯಿ ಹಾಡಿನ ಮುಖಾಂತರ ಯಾವ ರೀತಿ ಈ ಒಂದು ದೃಶ್ಯವನ್ನು ಹೇಳ್ತಾಳೆ ಅಂತ ನೋಡೋಣ. ತಾಯಿ ಅಯ್ಯೋ ಎಂದು ಕೈ ಹಿಡಿದುಕೊಳ್ಳುವಳು. ಹಾಡು. ಅಯ್ಯೋ ಮಗನೇ, ಹೀಗಾಯಿತು ನಿನ್ನ ಕಥೆಯೋ, ನಿನ್ನ ಗತಿಯೋ, ಗುರುವೇಕೆ ನಿನ್ನ ಬೆರಳ ಬೇಡಲು ಬಂದಾನೋ, ವೀರರೊಳಗೆ ನೀನು ಘನವೀರನಾಗಿದ್ದೆ, ಅಯ್ಯೋ ಮಗನೇ, ರೆಕ್ಕೆಯು ಸುಟ್ಟಂಥ ಹಕ್ಕಿಯು ನೀನಾದೆ, ನಖಗಳ ಕಿತ್ತಂಥ ಸಿಂಹದ ತೆರೆನಾದೆ, ಶಿಷ್ಯನ ಕೊಲ್ಲುವ ಕೊಲೆಗಾರ ಗುರುವೇನೋ, ಗುರುವಿನ ಮಾತಿಗೆ ಮುರುಳಾಗಿ ಹಾಳಾದೆ, ಅಯ್ಯೋ ಮಗನೇ. ತಾಯಿ ಅವರು ಯಾರಾದರೇನು, ಹೆಬ್ಬೆರಳನ್ನು ಕಸಿದವರ ನನ್ನ ಕಂದನನ್ನು ಕೊಂದರು, ನನ್ನ ಕರುಳು ಬಳ್ಳಿಯನ್ನು ಹೊಸಕಿ ಹಾಕಿದರು, ಕಿಚ್ಚಿಂತು ಕರುಣೆ ಇಲ್ಲದ ಅವನೆಂಥ ಗುರು, ಮಗನೇ ಅವನು ಗುರುವಲ್ಲ ಕೊಲೆಗಡುಗ. ಏಕಲವ್ಯ. ಅಮ್ಮ, ನನ್ನ ಗುರು ದ್ರೋಣಾಚಾರ್ಯರು
ಇಲ್ಲಿಗೆ ಬಂದಿದ್ದರೂ ನನ್ನ ಈ ಸ್ಥಿತಿ ಅವರ ದರ್ಶನದ ಫಲ. ತಾಯಿ, ಮಗನೇ, ನಿನ್ನ ಗುರುಗಳು ಸಾವಿನ ರೂಪದಲ್ಲೇಕೆ ಬಂದರು? ಅಯ್ಯೋ ದೈವವೇ ಏಕಲವ್ಯ, ನೀನು ಉತ್ತಮ ಕುಲದವರನ್ನು ನಂಬಿ ಹಾಳಾದೆ. ಆಡುವವನ ಕೊರಳನ್ನು ಇಸುಕಿದಂತೆ ಬಾಣ ಹೂಡುವ ನಿನ್ನ ಬೆರಳನ್ನು ಕತ್ತರಿಸಿದ್ದರಲ್ಲ ಏಕಲವ್ಯ. ಅಮ್ಮ, ಆಗಲೇ ಹೇಳಿದ್ದೇನಲ್ಲ, ನಾನೇ ಕತ್ತರಿಸಿಕೊಂಡದ್ದು. ತಾಯಿ, ಹೌದು ಏಕಲವ್ಯ, ನೀನೇ ಕತ್ತರಿಸಿಕೊಳ್ಳುವಂತೆ ಮಾಡಿದರೂ ಇದು ಕೊಲೆಗಿಂತ ಕಟುಕತನ. ಏಕಲವ್ಯ, ಆದದ್ದಾಯಿತು, ಸಮಾಧಾನ ಮಾಡಿಕೋ ಅಮ್ಮ. ತಾಯಿ, ಸಮಾಧಾನ? ಮಗನೇ, ನನಗೆಲ್ಲಿ ಸಮಾಧಾನ? ನಾನೀಗ ಎಲ್ಲವನ್ನು ಕಳೆದುಕೊಂಡವಳು. ನಮ್ಮೆಲ್ಲರ ಬಾಳನ್ನು ಹಾಳು ಮಾಡಿದ ನಿನ್ನ ಗುರುವಿನ ಬಾಳು ಹಾಳಾಗಲಿ ಎಂದು ನಿರ್ಗಮಿಸುವವಳು. ರಂಗದ ಮೇಲೆ ಏಕಲವ್ಯನ ತಾಯಿ ಹಾಡಾಡ್ತಾ ಇದ್ದಾಳೆ. ಅಯ್ಯೋ ಮಗನೇ, ಹೇಗೆ ನಿನಗೆ ಈ ಸ್ಥಿತಿ ಬಂತು? ಯಾಕೆ ನಿನಗೆ ಈ ಸ್ಥಿತಿ ಬಂತು? ಗುರುವೇಕೆ ನಿನ್ನ ಬೆರಳನ್ನು ಬೇಡಲು ಬಂದಿದ್ದರು? ವೀರರೊಳಗೆ ಘನವೀರನಾಗಿದ್ದೆ ನೀನು, ಈಗ ರೆಕ್ಕೆಯ ಸುಟ್ಟಂತೆ ಪಕ್ಷಿಯಾಗಿದ್ದೀಯಾ? ನಖಗಳ ಕಿತ್ತಂತೆ ಸಿಂಹನಾಗಿದ್ದೀಯಾ? ಅಂದರೆ ನಖಗಳು ಅಂದರೆ ಉಗುರುಗಳನ್ನು ಕಿತ್ತಂತಹ ಸಿಂಹನಾಗಿದ್ದೀಯಾ ಅಂತ ಹೇಳ್ತಾ ಇದ್ದಾಳೆ ತಾಯಿ. ಆಗ ಏಕಲವ್ಯ, ಸಮಾಧಾನ ಮಾಡಿಕೋ ಅಮ್ಮ. ತಾಯಿ ಮತ್ತೆ ಹೇಳ್ತಾ ಇದ್ದಾಳೆ, ಅವರು ಯಾರಾದರೆ ಏನೋ, ನನ್ನ ಕರುಳು ಬಳ್ಳಿ ಇಸುಕಿದಂತೆ ಮಾಡಿದ್ದಾರೆ, ಅವರು ಹಾಳಾಗಲಿ ಅಂಥೇಳಿ ಹೇಳ್ತಾ ಇದ್ದಾಳೆ. ಆಗ ಏಕಲವ್ಯ, ಅಮ್ಮ, ನಿನಗೆ ಆಗಲೇ ಹೇಳಿಲ್ವೇ, ನಾನೇ ಕತ್ತರಿಸಿಕೊಟ್ಟಿದ್ದು. ನನ್ನ ಗುರು ದ್ರೋಣಾಚಾರ್ಯರ ದರ್ಶನದ ಫಲ ಹೀಗಾಯಿತು ಅಷ್ಟೇ, ಸಮಾಧಾನ ಮಾಡಿಕೋ ಅಂತ ಹೇಳ್ತಾ ಇದ್ದಾಳೆ. ಆಗ ತಾಯಿ, ನಿನ್ನ ಗುರು ಏಕೆ ನಿನ್ನ ಹೆಬ್ಬೆರಳನ್ನು ಬೇಡಿದರು? ಅವರು ಗುರುವಲ್ಲ, ಮಹಾನ್ ಮಾತುಕ, ಕೊಲೆಗಡಕ ಅಂತ ಹೇಳುತ್ತಾರೆ. ಆಗ ಏಕಲವ್ಯನೋ ಸಮಾಧಾನ ಮಾಡಿಕೊ ಅಂತ ಹೇಳಿ ತಾಯಿಗೆ ಹೇಳ್ತಾ ಇದ್ದಾಳೆ. ತಾಯಿ ರುದ್ರ ಸ್ವರೂಪಿಯಾಗಿ, ನನಗೆಲ್ಲಿ ಸಮಾಧಾನ? ನನ್ನ ಕರಳು ಬಳ್ಳಿಯನ್ನು ಕಿತ್ತುಕೊಂಡಿದ್ದಾರೆ, ನಿಮ್ಮೆಲ್ಲರ ಜೊತೆ ನಾನು ಬಾಳ್ತಾ ಇದ್ದೆ, ಅಂತಹ ಸಂದರ್ಭವನ್ನು ಕಿತ್ಕೊಂಡಿದ್ದಾರೆ. ಆ ಗುರು ಹಾಳಾಗಲಿ ಅಂಥೇಳಿ ರಂಗದ ಮೇಲಿಂದ ನಿರ್ಗಮಿಸುತ್ತಾಳೆ. ಅಂದರೆ ಆ ನಾಟಕದ ಸನ್ನಿವೇಶದಿಂದ ಹೊರಗಡೆ ಹೋಗ್ತಾಳೆ. ಮುಂದೆ ಕೊನೆಯ ಹಂತಕ್ಕೆ ಬಂದಿದ್ದೇವೆ, ಏನಾಗುತ್ತೆ ಅಂತ ನೋಡೋಣ. ಏಕಲವ್ಯ ಏನನ್ನು ನಿರ್ಧರಿಸಿದವನಂತೆ ಬಿಲ್ಲನ್ನು ಬಲಗೈಗೆ ಹಸ್ತಾಂತರಿಸಿ ಎಡಗೈಯಲ್ಲಿ ಬಾಣ ಹಿಡಿದು ನಿಲ್ಲುವವನು. ರಂಗದ ಮಧ್ಯಭಾಗಕ್ಕೆ ಜಿಗಿದು ಬರುವನು. ಹಾಡು. ಏಕಲವ್ಯನು ಸಿಡಿದು ಬಂದ, ಆಕ್ರೋಶದಿಂದ ಏಕಲವ್ಯನು ಸಿಡಿದು ಬಂದ, ನವಚೇತನದಿಂದ ಏಕಲವ್ಯನು ಸಿಡಿದು ಬಂದ, ವನದಲ್ಲಿ ಕ್ರಾಂತಿಯ ದುಂದುಂಬಿಗಳ ಮೊಳಗಿಸಿ ಪಾಂಡುನಂದನನ ನಿಂದಿಸಿ ಬಂದ ಏಕಲವ್ಯನು. ಎಡದ ಕೈಯಲ್ಲಿ ಬಾಣವ ಬಿಟ್ಟು ಅಡವಿಯಲ್ಲೆಲ್ಲ ನಡುಗಿಸಿ ಬಿಟ್ಟ, ತಾನು ಬಂದ ತಾನು ಬಂದ ತಾನು ಬಂದ. ನವಚೇತನದಿಂದ ಹೊಸ ಜನ್ಮದಿಂದ ಬಲು ಆಕ್ರೋಶದಿಂದ ಏಕಲವ್ಯ ತಾನು ಬಂದ. ಹಾಡು ಮುಗಿಯುತ್ತಿದ್ದಂತೆ ಏಕಲವ್ಯನ ಕುಣಿತವು ಮುಗಿದು ರಂಗದ ಮೇಲೆ ಕತ್ತಲಾಗುವುದು. ತಾಯಿಯ ನಿರ್ಗಮನದ ನಂತರ ಏಕಲವ್ಯ ಏನನ್ನು ಯೋಚಿಸಿ ತನ್ನ ಬಿಲ್ಲನ್ನು ಬಲಗೈಗೆ ಹಸ್ತಾಂತರಿಸಿ ಬಾಣವನ್ನು ಎಡಗೈಗೆ ಹಸ್ತಾಂತರಿಸಿ
ಜಿಗಿದು ಅಂದರೆ ಜಂಪ್ ಮಾಡಿ ರಂಗದ ಮಧ್ಯಭಾಗಕ್ಕೆ ಬರ್ತಾನೆ. ಆಗ ಹಾಡು ಪ್ರಾರಂಭವಾಗುತ್ತದೆ. ಆಕ್ರೋಶದಿಂದ ಕೋಪದಿಂದ ನೋಡ್ತಾ ಇದ್ದಾನೆ. ನವಚೈತನ್ಯದಿಂದ ಅಂದರೆ ಹೊಸದಾಗಿ ಆಗ ತಾನೇ ಬಂದಂತಹ ಸನ್ನಿವೇಶವನ್ನು ಸೃಷ್ಟಿಸಿ ಈ ಕಾಡಿನಲ್ಲಿ ದುಂಬಿಗಳು ಅಂದರೆ ಚರ್ಮವಾದ್ಯದ ಸದ್ದನ್ನು ಮಾಡಿ ಈ ಬಾಣವನ್ನು ಪ್ರಯೋಗಿಸ್ತಾನೆ. ಯಾವ ರೀತಿ? ಬಿಲ್ಲನ್ನು ಬಲಗೈಗೆ, ಬಾಣವನ್ನು ಎಡಗೈಗೆ ಹಸ್ತಾಂತರಿಸಿ ಪಾಂಡುನಂದನನನ್ನು ನಿಂದಿಸಿ, ಅಂದರೆ ಪಾಂಡುನಂದನನ ಅಂದರೆ ಪಾಂಡುರಾಜನ ಮಗ ಅರ್ಜುನನನ್ನು ನಿಂದಿಸಿ ನೀನು ಮಾಡಿದ್ದು ಸರಿ ಅಂಥೇಳಿ ಅವನಿಗೆ ಬುದ್ಧಿವಾದವನ್ನು ಹೇಳಿ ಹಾಡು ಮುಗಿಯುತ್ತಿದ್ದಂತೆ ರಂಗದ ಮೇಲೆ ಕತ್ತಲಾಗುತ್ತದೆ. ಇಲ್ಲಿಗೆ ಈ ಒಂದು ನಾಟಕ ಮುಕ್ತಾಯವಾಗುತ್ತದೆ. ಈ ನಾಟಕದ ಸಾರಾಂಶವೇನೆಂದರೆ, ಏನಾದರೂ ಒಂದು ವಿದ್ಯೆಯನ್ನು ಪಡೆದುಕೊಳ್ಳಬೇಕಂದ್ರೆ ಶ್ರದ್ಧಾ ಭಕ್ತಿ ಇರಬೇಕು ಅಂತ ಹೇಳ್ತೀವಿ. ಇದು Ekalavya was a young prince of Nishada, a tribal kingdom. He was an intelligent and a dedicated boy. Right from a very young age, he showed interest in archery, the skill of using bows and arrows. He had heard about the great master and teacher of archery, Dronacharya, and wished to be trained under him. When Ekalavya approached Dronacharya, the great guru bluntly refused to accept the boy as his student because he was from an Adivasi or tribal background. He would accept only a Kshatriya prince as his disciple. Ekalavya was disappointed and hurt, but his dedication did not dry up. In respect of this great master, he built an idol of Dronacharya made of mud and started practicing his skill, that he was naturally blessed in abundance. With his hard work and dedication, Ekalavya became a bright archer. After a few days, the Pandava princes along with their teacher Dronacharya were walking through a forest. They had taken their pet dog along too. Suddenly, their dog started barking continuously. On the other side of the forest, Ekalavya was practicing archery and was unable to focus due to the non-stop barking. Frustrated, he shot several arrows in the direction of the barking sound. The arrows were carefully planted around the dog's mouth in such a way that the dog was not severely hurt, but could no longer bark. When the princes saw the dog, they were stunned. Arjuna, among the 5 princes, became very curious about this archer. Immediately, they went in search of him with Dronacharya. There they saw a bright and humble tribal boy practicing archery. As soon as he saw them arriving, he came running and paid his respect. When asked about him, he said he was practicing archery under the guidance of Dronacharya's idol, which made him the student of the great teacher like the princes themselves. Arjuna became jealous of Ekalavya. He turned to Dronacharya and reminded him his promise that he would make Arjuna the greatest archer in the world. But clearly Ekalavya is far superior to him in the skill, and above that, he also claims Dronacharya to be his teacher. Dronacharya did not think twice. For a moment, he threw his values of justice and fairness and asked Ekalavya for Guru Dakshina, that is, a fee for training him. Ekalavya fell at his most respected teacher's feet and insisted that he asked for anything.
Right thumb, came the response from the Rajaguru. But even more shocking was the response from Ekalavya. Right away, Guruji, and promptly cut off his thumb and offered to Dronacharya. What good is an archer without his right thumb? Everyone in the scene was aware of that fact. The Pandava princes and their loyal teacher left the forest with a happy Arjuna, who thought he is now the best archer in the world. Children, I hope this drama is clear to you. We'll see in the next class. Bye bye.